Why Karnataka BJP is performing so pathetically? ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅಂತ ಖಂಡಿತವಾಗ್ಲೂ ಕೂಡ ಈಗಾಗಲೇ 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ಸು ಯಾವುದು ಒಂದು ಗ್ಯಾರಂಟಿಗಳ ಒಂದು ಹೆಸರು ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿಗೆ 130 ಸೀಟ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅಥವಾ ಕರ್ನಾಟಕದಲ್ಲಿ ಬಿಜೆಪಿನೇ ಇಲ್ವಾ? ಮೋದಿ ಮ್ಯಾಜಿಕ್ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಜನ ಖಂಡಿತವಾಗ್ಲೂ ಕೂಡ ಮೋದಿ ಮ್ಯಾಜಿಕ್ ಅಲ್ಲ. ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ ಅನ್ನೋದು ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಇವತ್ತು ಅದೇ ರೀತಿ ಬಿಹಾರಲ್ಲೂ ಗೊತ್ತಾಗಿದೆ. ಜನ ಯಾಕೆ ಅಂತ ಹೇಳಿದ್ರೆ ಒಂದು ಪಂಚ ಗ್ಯಾರಂಟಿಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ರು. ಬಟ್ ಅದನ್ನು ಇಟ್ಟು ಜನ ಒಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಖಂಡಿತವಾಗ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳಾಗಲಿ ಯಾವುದು ವರ್ಕ್ ಆಗಲ್ಲ. ಮೋದಿಯ ಒಂದು ಅಭಿವೃದ್ಧಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವರ ಒಂದು ನ್ಯೂನತೆಗಳನ್ನು ಏನಿದೆಯೋ ಅದೆಲ್ಲವನ್ನು ನಾವು ಎತ್ತಿಡಿತಾ ಇದ್ದೀವಿ. ಬಿಹಾರದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವೋಟ್ ಹಾಕಿದ್ರು. ಗ್ಯಾರಂಟಿಗೆ ನಂಬಲಿಲ್ಲ, ಆಮಿಷಗಳಿಗೆ ಒಳಗಾಗಲಿಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಪಿ ಸಿ ಮೋಹನ್ ಅವರೇ? ಹೌದು, ಖಂಡಿತವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಧ್ವನಿ ಕೇಳಿಸ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ಸು ಮತ್ತೆ ಯಾರು ಮಹಾಗಠಬಂಧನಲ್ಲಿರುವಂತಹ ಯಾವುದು RJD ಪಕ್ಷ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸು ಜನಗಳ ದುಡ್ಡು ತಿಂದಿದೆ. RJD ಬಂದು ದನಗಳ ದುಡ್ಡು ತಿಂದಿರುವಂಥ ಪಾರ್ಟಿನ ಖಂಡಿತವಾಗ್ಲೂ ಯಾವತ್ತೂ ಬೆಂಬಲಿಸೋದಿಲ್ಲ ಜನ. ಖಂಡಿತವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೈ ಕರ್ನಾಟಕ ಬಿಜೆಪಿ ಇಸ್ ಪರ್ಫಾರ್ಮಿಂಗ್ ಸೋ ಪ್ಯಾಥೆಟಿಕಲಿ? ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅಂತ ಖಂಡಿತವಾಗ್ಲೂ ಕೂಡ ಈಗಾಗಲೇ 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ಸು ಯಾವುದು ಒಂದು ಗ್ಯಾರಂಟಿಗಳ ಒಂದು ಹೆಸರು ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿಗೆ 130 ಸೀಟ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅಥವಾ ಕರ್ನಾಟಕದಲ್ಲಿ ಬಿಜೆಪಿನೇ ಇಲ್ವಾ? ಮೋದಿ ಮ್ಯಾಜಿಕ್ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಜನ ಖಂಡಿತವಾಗ್ಲೂ ಕೂಡ ಮೋದಿ ಮ್ಯಾಜಿಕ್ ಅಲ್ಲ. ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ ಅನ್ನೋದು ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಇವತ್ತು ಅದೇ ರೀತಿ ಬಿಹಾರಲ್ಲೂ ಗೊತ್ತಾಗಿದೆ. ಜನ ಯಾಕೆ ಅಂತ ಹೇಳಿದ್ರೆ ಒಂದು ಪಂಚ ಗ್ಯಾರಂಟಿಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ರು. ಬಟ್ ಅದನ್ನು ಇಟ್ಟು ಜನ ಒಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಖಂಡಿತವಾಗ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳಾಗಲಿ ಯಾವುದು ವರ್ಕ್ ಆಗಲ್ಲ. ಮೋದಿಯ ಒಂದು ಅಭಿವೃದ್ಧಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವರ ಒಂದು ನ್ಯೂನತೆಗಳನ್ನು ಏನಿದೆಯೋ ಅದೆಲ್ಲವನ್ನು ನಾವು ಎತ್ತಿಡಿತಾ ಇದ್ದೀವಿ. ಬಿಹಾರದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವೋಟ್ ಹಾಕಿದ್ರು. ಗ್ಯಾರಂಟಿಗೆ ನಂಬಲಿಲ್ಲ, ಆಮಿಷಗಳಿಗೆ ಒಳಗಾಗಲಿಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಪಿ ಸಿ ಮೋಹನ್ ಅವರೇ? ಹೌದು, ಖಂಡಿತವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಧ್ವನಿ ಕೇಳಿಸ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ಸು ಮತ್ತೆ ಯಾರು ಮಹಾಗಠಬಂಧನಲ್ಲಿರುವಂತಹ ಯಾವುದು RJD ಪಕ್ಷ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸು ಜನಗಳ ದುಡ್ಡು ತಿಂದಿದೆ. RJD ಬಂದು ದನಗಳ ದುಡ್ಡು ತಿಂದಿರುವಂಥ ಪಾರ್ಟಿನ ಖಂಡಿತವಾಗ್ಲೂ ಯಾವತ್ತೂ ಬೆಂಬಲಿಸೋದಿಲ್ಲ ಜನ. ಖಂಡಿತವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೈ ಕರ್ನಾಟಕ ಬಿಜೆಪಿ ಇಸ್ ಪರ್ಫಾರ್ಮಿಂಗ್ ಸೋ ಪ್ಯಾಥೆಟಿಕಲಿ? ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅಂತ ಖಂಡಿತವಾಗ್ಲೂ ಕೂಡ ಈಗಾಗಲೇ 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ಸು ಯಾವುದು ಒಂದು ಗ್ಯಾರಂಟಿಗಳ ಒಂದು ಹೆಸರು ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿಗೆ 130 ಸೀಟ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅಥವಾ ಕರ್ನಾಟಕದಲ್ಲಿ ಬಿಜೆಪಿನೇ ಇಲ್ವಾ? ಮೋದಿ ಮ್ಯಾಜಿಕ್ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಜನ
ಖಂಡಿತವಾಗ್ಲೂ ಕೂಡ ಮೋದಿ ಮ್ಯಾಜಿಕ್ ಅಲ್ಲ. ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ ಅನ್ನೋದು ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಇವತ್ತು ಅದೇ ರೀತಿ ಬಿಹಾರಲ್ಲೂ ಗೊತ್ತಾಗಿದೆ. ಜನ ಯಾಕೆ ಅಂತ ಹೇಳಿದ್ರೆ ಒಂದು ಪಂಚ ಗ್ಯಾರಂಟಿಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ರು. ಬಟ್ ಅದನ್ನು ಇಟ್ಟು ಜನ ಒಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಖಂಡಿತವಾಗ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳಾಗಲಿ ಯಾವುದು ವರ್ಕ್ ಆಗಲ್ಲ. ಮೋದಿಯ ಒಂದು ಅಭಿವೃದ್ಧಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವರ ಒಂದು ನ್ಯೂನತೆಗಳನ್ನು ಏನಿದೆಯೋ ಅದೆಲ್ಲವನ್ನು ನಾವು ಎತ್ತಿಡಿತಾ ಇದ್ದೀವಿ. ಬಿಹಾರದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವೋಟ್ ಹಾಕಿದ್ರು, ಗ್ಯಾರಂಟಿಗೆ ನಂಬಲಿಲ್ಲ, ಆಮಿಷಗಳಿಗೆ ಒಳಗಾಗ್ಲಿಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಆಫೀಸ್ ಮೋಹನ್ ಅವರೇ? ಹೌದು, ಖಂಡಿತವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಧ್ವನಿ ಕೇಳಿಸ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ಸು ಮತ್ತೆ ಯಾರು ಮಹಾಗಠಬಂಧನಲ್ಲಿರುವಂತಹ ಯಾವುದು RJD ಪಕ್ಷ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸು ಜನಗಳ ದುಡ್ಡು ತಿಂದಿದೆ, RJD ಬಂದು ದನಗಳ ದುಡ್ಡು ತಿಂದಿರುವಂಥ ಪಾರ್ಟಿನ ಖಂಡಿತವಾಗ್ಲೂ ಯಾವತ್ತೂ ಬೆಂಬಲಿಸೋದಿಲ್ಲ. ಜನ ಖಂಡಿತವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೈ ಕರ್ನಾಟಕ ಬಿಜೆಪಿ ಇಸ್ ಪರ್ಫಾರ್ಮಿಂಗ್ ಸೋ ಪ್ಯಾಥೆಟಿಕಲಿ? ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅಂತ? ಖಂಡಿತವಾಗಲೂ ಕೂಡ ಈಗಾಗಲೇ 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ಸು ಯಾವುದು ಒಂದು ಗ್ಯಾರಂಟಿಗಳ ಒಂದು ಹೆಸರು, ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿಗೆ 130 ಸೀಟ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅಥವಾ ಕರ್ನಾಟಕದಲ್ಲಿ ಬಿಜೆಪಿನೇ ಇಲ್ವಾ? ಮೋದಿ ಮ್ಯಾಜಿಕ್ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಜನ ಖಂಡಿತವಾಗ್ಲೂ ಕೂಡ ಮೋದಿ ಮ್ಯಾಜಿಕ್ ಅಲ್ಲ. ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ ಅನ್ನೋದು ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಇವತ್ತು ಅದೇ ರೀತಿ ಬಿಹಾರಲ್ಲೂ ಗೊತ್ತಾಗಿದೆ. ಜನ ಯಾಕೆ ಅಂತ ಹೇಳಿದ್ರೆ ಒಂದು ಪಂಚ ಗ್ಯಾರಂಟಿಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ರು. ಬಟ್ ಅದನ್ನು ಇಟ್ಟು ಜನ ಒಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಖಂಡಿತವಾಗ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳಾಗಲಿ ಯಾವುದು ವರ್ಕ್ ಆಗಲ್ಲ. ಮೋದಿಯ ಒಂದು ಅಭಿವೃದ್ಧಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವರ ಒಂದು ನ್ಯೂನತೆಗಳನ್ನು ಏನಿದೆಯೋ ಅದೆಲ್ಲವನ್ನು ನಾವು ಎತ್ತಿಡಿತಾ ಇದ್ದೀವಿ. ಬಿಹಾರದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವೋಟ್ ಹಾಕಿದ್ರು, ಗ್ಯಾರಂಟಿಗೆ ನಂಬಲಿಲ್ಲ, ಆಮಿಷಗಳಿಗೆ ಒಳಗಾಗ್ಲಿಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಆಫೀಸ್ ಮೋಹನ್ ಅವರೇ? ಹೌದು, ಖಂಡಿತವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಧ್ವನಿ ಕೇಳಿಸ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ಸು ಮತ್ತೆ ಯಾರು ಮಹಾಗಠಬಂಧನಲ್ಲಿರುವಂತಹ ಯಾವುದು RJD ಪಕ್ಷ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸು ಜನಗಳ ದುಡ್ಡು ತಿಂದಿದೆ, RJD ಬಂದು ದನಗಳ ದುಡ್ಡು ತಿಂದಿರುವಂಥ ಪಾರ್ಟಿನ ಖಂಡಿತವಾಗ್ಲೂ ಯಾವತ್ತೂ ಬೆಂಬಲಿಸೋದಿಲ್ಲ. ಜನ ಖಂಡಿತವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೈ ಕರ್ನಾಟಕ ಬಿಜೆಪಿ ಇಸ್ ಪರ್ಫಾರ್ಮಿಂಗ್ ಸೋ ಪ್ಯಾಥೆಟಿಕಲಿ? ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅಂತ? ಖಂಡಿತವಾಗ್ಲೂ ಕೂಡ ಈಗಾಗಲೇ 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ಸು ಯಾವುದು ಒಂದು ಗ್ಯಾರಂಟಿಗಳ ಒಂದು ಹೆಸರು, ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿಗೆ 130 ಸೀಟ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅಥವಾ ಕರ್ನಾಟಕದಲ್ಲಿ ಬಿಜೆಪಿನೇ ಇಲ್ವಾ? ಮೋದಿ ಮ್ಯಾಜಿಕ್ ವರ್ಕ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಜನ ಖಂಡಿತವಾಗ್ಲೂ ಕೂಡ ಮೋದಿ ಮ್ಯಾಜಿಕ್ ಅಲ್ಲ. ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ ಅನ್ನೋದು ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಇವತ್ತು ಅದೇ ರೀತಿ ಬಿಹಾರಲ್ಲೂ ಗೊತ್ತಾಗಿದೆ. ಜನ ಯಾಕೆ ಅಂತ ಹೇಳಿದ್ರೆ ಒಂದು ಪಂಚ ಗ್ಯಾರಂಟಿಗಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ರು. ಬಟ್ ಅದನ್ನು ಇಟ್ಟು ಜನ ಒಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಖಂಡಿತವಾಗ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳಾಗಲಿ ಯಾವುದು ವರ್ಕ್ ಆಗಲ್ಲ. ಮೋದಿಯ ಒಂದು ಅಭಿವೃದ್ಧಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವರ ಒಂದು ನ್ಯೂನತೆಗಳನ್ನು ಏನಿದೆಯೋ ಅದೆಲ್ಲವನ್ನು ನಾವು ಎತ್ತಿಡಿತಾ ಇದ್ದೀವಿ. ಬಿಹಾರದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವೋಟ್ ಹಾಕಿದ್ರು, ಗ್ಯಾರಂಟಿಗೆ ನಂಬಲಿಲ್ಲ, ಆಮಿಷಗಳಿಗೆ ಒಳಗಾಗ್ಲಿಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಆಫೀಸ್ ಮೋಹನ್ ಅವರೇ? ಹೌದು, ಖಂಡಿತವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ಧ್ವನಿ ಕೇಳಿಸ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ಸು ಮತ್ತೆ ಯಾರು ಮಹಾಗಠಬಂಧನಲ್ಲಿರುವಂತಹ
ಯಾವುದು RJD ಪಕ್ಷ, ನಾನು ಹೇಳಿದ್ನಲ್ಲ ಕಾಂಗ್ರೆಸ್ಸು ಜನಗಳ ದುಡ್ಡು ತಿಂದಿದೆ, RJD ಬಂದು ದನಗಳ ದುಡ್ಡು ತಿಂದಿರುವಂಥ ಪಾರ್ಟಿನ ಖಂಡಿತವಾಗ್ಲೂ ಯಾವತ್ತೂ ಬೆಂಬಲಿಸೋದಿಲ್ಲ. ಜನ ಖಂಡಿತವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ